ಅಂತ ತಿಳ್ಕೊಂಡಿದ್ದೀವಿ ನಾವು. ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ದರೂ ನಮಗೆ ಈಜುಡಿ ಇರಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನು ಹೇಳಿ 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 ಇವ್ರು ನೆಟ್ಕೊಟ್ಟೋದ್ರು, ಯಾರೂ ಮಾಡಿರಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಏನವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡಿಕೊಡ್ತೀನಿ, ಕಾವೇರಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇ ಇವತ್ತು ಕಾವೇರಿಯನ್ನು ನೀರನ್ನು ಕುಡಿಯುವಂಥ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ಲು ಎಲ್ಲರಿಗೂ ನಮಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ಇಂಥ ಕೆಲಸವನ್ನು ನಮ್ಮ ಸೀನಣ್ಣ ಅಧಿಕಾರಿಗಳ ಹತ್ರ, ನಮ್ಮ DCM ಇರ್ಬೋದು, CM ಇರ್ಬೋದು, ನಮ್ಮ ಮಿನಿಸ್ಟ್ರುಗಳ ಹತ್ರ ತಿರುಗಿ ಇವತ್ತು ನೆಲಮಂಗಲ ಇಷ್ಟು ಹತ್ರ ಇದೆ, ನಮಗೆ ಕಾವೇರಿ ನೀರು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ತಂದಿರೋಕ್ಕೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಪ್ರಕಾರ ಸದ್ಯದಲ್ಲೇ ಬಿಲ್ಮಂಗಲ ಕೆರೆನೂ ಸಹ 17 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾರೆ. ನೆಲಮಂಗಲ ಟೌನ್ ಕೆರೆ 12 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನೆಲಮಂಗಲಕ್ಕೆ ನಮಗೆ ಸೀನಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ. ಇವತ್ತು ನಮ್ಮ MG ರೋಡ್ನ ನೋಡೋಕ್ಕಾಗ್ತಿರಲಿಲ್ಲ. ಥಾಮಸ್ ಸ್ಕೂಲು, ಸೆಂಟ್ ಆನ್ ಸ್ಕೂಲ್ಗೆ ಎಷ್ಟು ಸಾವಿರಾರು ಜನ ಮಕ್ಕಳು ಹೋಗ್ತಿದ್ರು. 2 ಅಡಿ 1.5 ಅಡಿ ಗುಂಡಿಗಳು ಬಿದ್ದಿದ್ದು ಅಂಥ ರೋಡನ್ನು, ಬಿಲ್ಮಂಗಲ ರೋಡನ್ನು, ಸೊಂಡೆಗೊಪ್ಪ ರೋಡನ್ನು ಇಷ್ಟು 2.5 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಬಡವರಿಗೆ ರಾಗಿ ಕೇಂದ್ರಕ್ಕೆ ರೈತರುಗಳಿಗೆ 3 ತಿಂಗಳು ಇಂದನೂ ಸಹ ಪ್ರತಿ 3 ವರ್ಷ ಕಂಟಿನ್ಯೂ ಆಗಿ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಪೆಂಡಲ್ ಹಾಕಿ ಈ ಬಿಸಿಲಲ್ಲಿ ಸಹ ರೈತರನ್ನ ನಾವು ಚೆನ್ನಾಗಿ ಕಾಣಬೇಕು, ರೈತರಿಂದ ನಮ್ಗೆ ಒಳ್ಳೇದಾಗಿರೋದು, ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂಥ ಕೆಲಸ ಮಾಡಿಕೊಡ್ತಾರೆ. ಅವರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನು ಮಾಡಲಿ, ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ತೀನಿ. ಅಧಿವೇಶನದಲ್ಲಿ ಇತಿಹಾಸದಲ್ಲಿ ಯಾರೂ ಸಹ ಮಾತಾಡ್ತಿರಲ್ಲ. ಅಧಿವೇಶನದಲ್ಲಿ ಪ್ರತಿಯೊಂದು ವಿಷಯ ಹೇಳಿದ್ದಾರೆ. ಋಷಭಾವತಿದು 3ನೇ ಹಂತ ನೀರಾದ್ರೆ ಮಾತ್ರ ನೆಲಮಂಗಲಕ್ಕೆ ಬಿಡಿಸ್ಕೊಂತೀನಿ, ಇಲ್ಲ ಅಂದರೆ ಬಿಡಿಸ್ಕೊಳ್ಳಲ್ಲ ಅಂತ ಹೇಳಿದರೆ ಕೆಲವರು ಯಾರೋ ಮಾಧ್ಯಮದಲ್ಲಿ ನಾನು ಕೇಳಿದ ಸ್ನೇಹಿತರನ್ನ ಹಾಕ್ಕೊಂಡಿದ್ರು ಮೊನ್ನೆನ. ದಯವಿಟ್ಟು ಅಂತ ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ಸುಳ್ಳು ಹೇಳಿ ರಾಜಕೀಯ ಮಾಡಬೇಕು ಅಂತ ಬಂದಿಲ್ಲ. ನೆಲಮಂಗಲದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ನನ್ನ ಜನತೆಗೆ ಒಳ್ಳೆ ಹೆಸರನ್ನು ತರಬೇಕು ಅಂತ ಬಂದಿರೋದು. ಆ ಋಷಭಾವತಿಯನ್ನು ಯಾವುದೇ ಕಾರಣಕ್ಕೂ 3ನೇ ಹಂತದ ಶುದ್ಧೀಕರಣದಂಥ ನೀರನ್ನು ಬಿಟ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ನುಡಿದಂತೆ ನಡೆಯುವಂಥ ವ್ಯಕ್ತಿ. ಆ ಥರ ಕೆಲಸ ಮಾಡಲ್ಲ. ಅಂಥ ಸುಳ್ಳು ಇದನ್ನೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಹೇಳ್ತೀನಿ. ನೇರವಾಗಿ ಏನೇ ಇದ್ರು ನಮ್ಮ MLA ಹತ್ರನೇ ಕೇಳಿ ಇಂಥದ್ದು ಅಂತ ಕೇಳ್ಬೋದು. ಅಂತ ಕೆಲಸ ಮಾಡುವಂಥವ್ರಲ್ಲ. ಯಾಕೆಂದರೆ ಇವತ್ತು ನೋಡಿ, ಕಾವೇರಿ ನೀರನ್ನು ತತ್ತೀನಿ ಅಂತ ಹೇಳಿದರು, ತಂದವರೇ. UGD ಮಾಡ್ತೀನಿ ಅಂತ ಹೇಳಿದರು, UGD ಮಾಡೇ ಮಾಡ್ತೀನಿ ಅಂತ ಹೇಳಿದರೆ. ಎಲ್ಲ ಕೆಲಸವನ್ನು ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಅಂಥದ್ದಿಗೆ ವಿರೋಧ ಪಕ್ಷದವರು ಸಹ ಗೌರವ ಕೊಟ್ಟು ಇನ್ನೂ ಹೆಚ್ಚಿನ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ, ದೇವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ.